ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಶೇಷ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಸರುಗದ್ದೆ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿದರು. ಕೆಸರುಗದ್ದೆಯಲ್ಲಿ ನಡೆದ ವಾಲಿಬಾಲ್ ಪಂದ್ಯ ಕ್ರೀಡಾಪಟುಗಳಿಗೆ ವಿಶೇಷ ಅನುಭವ ನೀಡಿದರೆ, ಹಗ್ಗಜಗ್ಗಾಟದ ಸ್ಪರ್ಧೆ ಮಾತ್ರ ನೋಡುಗರಲ್ಲಿ ಭಾರೀ ಕುತೂಹಲ ಮೂಡಿಸಿತು. ಒಂದೆಡೆ ದೇಶಭಕ್ತಿಯ ವಾತಾವರಣ, ಮತ್ತೊಂದೆಡೆ ಕೆಸರುಗದ್ದೆಯಲ್ಲಿ ಭರ್ಜರಿ ಕ್ರೀಡಾ ಸಂಭ್ರಮ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಶೇಷ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಇಲ್ಲಿನ ಸನ್ಯಾಸಿ ದೇವ ಸಂಘಟನೆಯ ವತಿಯಿಂದ ಕೆಸರುಗದ್ದೆ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಕ್ರೀಡೆಗಳಿಗೆ ಹೊಸ ಮೆರುಗು ನೀಡುವ ರೀತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡರು. ಕೆಸರುಗದ್ದೆಯಲ್ಲಿ ನಡೆದ ವಾಲಿಬಾಲ್ ಪಂದ್ಯದಲ್ಲಿ ಕ್ರೀಡಾಪಟುಗಳು ಕೆಸರಿನಲ್ಲಿ ರೋಚಕ ಕಾದಾಟ ನಡೆಸಿದರು. ಜಾರುವ ಕೆಸರಿನ ನಡುವೆಯೂ ಆಟಗಾರರು ಯಾವುದೇ ಹಿಂಜರಿಕೆ ಇಲ್ಲದೆ ಉತ್ಸಾಹದಿಂದ ವಾಲಿಬಾಲ್ ಆಡಿದರು. ಇನ್ನು ಹಗ್ಗಜಗ್ಗಾಟ ಸ್ಪರ್ಧೆ ಕ್ರೀಡಾಕೂಟದ ಪ್ರಮುಖ ಆಕರ್ಷಣೆಯಾಗಿತ್ತು. ಕೆಸರುಗದ್ದೆಯಲ್ಲಿ ಎರಡು ತಂಡಗಳ ಆಟಗಾರರು ಹಗ್ಗವನ್ನು ತಮ್ಮತ್ತ ಎಳೆಯಲು ಪೈಪೋಟಿ ನಡೆಸಿದ ದೃಶ್ಯ ನೋಡುಗರಲ್ಲಿ ಭಾರೀ ಕುತೂಹಲ ಮೂಡಿಸಿತು. ಒಂದೆಡೆ ಆಟಗಾರರು ಗೆಲುವಿಗಾಗಿ ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸುತ್ತಿದ್ದರೆ, ಮತ್ತೊಂದೆಡೆ ನೋಡುಗರು ಆಟಗಾರರನ್ನು ಹುರಿದುಂಬಿಸುತ್ತಾ ಕೇಕೆ ಹಾಕಿ ಪ್ರೋತ್ಸಾಹಿಸಿದರು. ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ನಡೆದ ಹಗ್ಗಜಗ್ಗಾಟದ ದೃಶ್ಯಗಳು ನೋಡುಗರ ಗಮನ ಸೆಳೆಯಿತು. ಸಾಮಾನ್ಯವಾಗಿ ಮೈದಾನದಲ್ಲಿ ನಡೆಯುವ ಕ್ರೀಡೆಗಳಿಗಿಂತ ವಿಭಿನ್ನವಾಗಿ ಕೆಸರುಗದ್ದೆಯಲ್ಲಿ ನಡೆದ ಈ ಸ್ಪರ್ಧೆಗಳು ಗ್ರಾಮೀಣ ಕ್ರೀಡಾ ಸೊಗಡನ್ನು ಮತ್ತಷ್ಟು ಹೆಚ್ಚಿಸಿದವು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳ ಉತ್ಸಾಹದ ಜೊತೆಗೆ ಗ್ರಾಮಸ್ಥರ ಸಂಭ್ರಮವು ಗಮನ ಸೆಳೆಯಿತು. ಒಂದು ಸುತ್ತನ್ನ ಶ್ರೀ ಸನ್ಯಾಸಿ ದೇವ ಜೋರಾಗಿರಿ. ಐಲಂ ಬೈಸ ಐಸ, ಇನ್ನು ಹೇಳಿ ಐಸ, ಜೋರಾಗಿರಿ ಐಸ. ಸನ್ಯಾಸಿ ದೇವ ಈ ಒಂದು ಸುತ್ತನ್ನ ಗೆಲ್ಲಲೇಬೇಕಾಗಿದೆ. ತಮ್ಮ ತೋಳ್ಬಲ ಪ್ರದರ್ಶನ, ಹಗ್ಗಜಗ್ಗಾಟ, ಎರಡು ತಂಡಗಳಲ್ಲಿ ಕಾದಾಟ, ಕಾತುರ, ಗ್ರಾಮೀಣ ಕ್ರೀಡೆಯ ಸೊಬಗನ್ನ ಕಣ್ತುಂಬಿಕೊಳ್ಳುವ ಸುವರ್ಣಾವಕಾಶದಲ್ಲಿ ಉತ್ತಮ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಸನ್ಯಾಸಿ ದೇವ ತಂಡದಲ್ಲಿ. ಈ ಒಂದು ಸುತ್ತನ್ನ ಗೆಲ್ಲಬೇಕಾಗಿದೆ ಸನ್ಯಾಸಿ ದೇವ. ಕಮಾನ್, ಜೋರಾಗಿ ಸನ್ಯಾಸಿ ದೇವ ಗೆದ್ದಲ್ಲಿ ಕೊನೆಯ ಸುತ್ತಿಗೆ ಹೋಗಲಿದೆ. ಪ್ರಯತ್ನ ಫಲ ಸಿಕ್ಕುತ್ತಾ ಎನ್ನುವ ಯಕ್ಷ ಪ್ರಶ್ನೆಯಲ್ಲಿ ಇನ್ನೊಂದು ಕಡೆ ಬಲಿಷ್ಠ ತಂಡ, ಇದೀಗಲೇ ಮೊದಲ ಸುತ್ತನ್ನು ಗೆದ್ದಂತ ತಂಡ ಮಹಾದೇವ ಬಾಯ್ಸ್ ಬಿ. ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಾಲಿಬಾಲ್ ಆಕ್ಷನ್ ಬೇಸ್ ಪಂದ್ಯ ಮಾಲಾದೇವಿ ಮೈದಾನದಲ್ಲಿ ನಡೆಯಲಿದೆ. ಆರ್ಗನೈಸ್ಡ್ ಬೈ ಗೌರವ್ ಸಾವಂತ್. ಲಾಸ್ಟ್ ಡೇಟ್ 4/9/2026. ಇದು ಸುವರ್ಣಾವಕಾಶವಿದೆ. ಮಾಲಾದೇವಿ ಮೈದಾನದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ. ದಿನಾಂಕ ನಿಮ್ಮ ಫಾರ್ಮ್ ಭರ್ತಿಗಾಗಿ ಕೊನೆಯ ದಿನಾಂಕ 4/9/2026. ಗುರುಕುಲ್ ಫ್ರೆಂಡ್ಸ್ ಕ್ಲಬ್ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನಲು ಬೆಳಕಿನ 7ನೇ ಆವೃತ್ತಿಯ ಪಂದ್ಯ. ದಿನಾಂಕ ನಿಗದಿಯಾಗಿಲ್ಲ, ಆದರೆ ಫಾರಂ ಫಿಲ್ ಮಾಡಲು ಕೊನೆಯ ದಿನಾಂಕ 4/9/2026. ಇದೀಗಲೇ ಆಯಾ ವಾಟ್ಸ್ಆಪ್ ಹಾಗೂ ಆಯಾ ಯೂಟ್ಯೂಬ್ಗಳಲ್ಲಿ ನಿಮ್ಮ ಆ ಒಂದು ಲಿಂಕ್ ಅನ್ನ ಬಿಡಲಾಗಿದೆ. ಆ ಒಂದು ಲಿಂಕ್ ಅನ್ನ ಭರ್ತಿ ಮಾಡಿ ನಿಮ್ಮ ಸಂಯುಕ್ತ ಆಶ್ರಯದಲ್ಲಿ 2ನೇ ಆವೃತ್ತಿಯ ವಾಲಿಬಾಲ್ ಪಂದ್ಯಾವಳಿ, ವಾಲಿಬಾಲ್ ಆಕ್ಷನ್ ಬೇಸ್ ಟೂರ್ನಮೆಂಟ್ ಆಕ್ಷನ್ ನಲ್ಲಿ ನಿಮ್ಮ ಖರೀದಿಯನ್ನ ಮಾಡಿ ಆಯಾ ತಂಡಗಳಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದು. ಹೀಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನ ಹೊರಹಾಕಲು ಸುವರ್ಣಾವಕಾಶವಿದೆ. ಗುರುಕುಲ್ ಫ್ರೆಂಡ್ಸ್ ಕ್ಲಬ್ ಕಾರವಾರ ಇವರು 2ನೇ ಬಾರಿಗೆ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ವಾಲಿಬಾಲ್ ಆಟ ಗೌರವ್ ಸಾವಂತ್ ಹಾಗೂ ಇನ್ನಿತರ ಸದಸ್ಯರು ಕೂಡ ಹೆಚ್ಚಿನ ಮಾಹಿತಿಗಾಗಿ ಕೂಡ ಅವರನ್ನ ಸಂಪರ್ಕಿಸಬಹುದು. 11-1 ಪಂದ್ಯ. ಅಂಕಣದ ಹೊರಗೆ 2-11 2-11
ಎರಡು. ಮುಂದಿನ ಪಂದ್ಯ ಹಗ್ಗ ಜಗ್ಗಾಟದ ಮುಂದಿನ ಪಂದ್ಯ ಮಹಾದೇವ ಬಾಯ್ ಶ್ರೀ ಹಾಗೂ ಶ್ರೀ ಸನ್ಯಾಸಿ ದೇವ ಟಾಸ್ಗಾಗಿ ಆಗಮಿಸಬೇಕು. ಉತ್ತಮ ಸೇವೆ, ಅಂಕಣದ ಹೊರಗೆ ಔಟ್ ಬಾಲ್. ವಾಲಿಬಾಲ್ ಪಂದ್ಯದ ಮುಂದಿನ ಪಂದ್ಯ ಭೂದೇವಿ ಡಬಲ್ 2 ಬಿ ಹಾಗೂ ನಾಗದೇವತಾ ರಾಜೇಶ್ 7-3 ಅಂಕಣದ ಹೊರಗೆ 8-3.